ಹಾಯ್ ಗೈಸ್, ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ 384 KAS ಹುದ್ದೆಗಳ ನೇಮಕಾತಿಗೆ ಒಂದು ಶೀಘ್ರದಲ್ಲಿ ಅಧಿಸೂಚನೆ ಹೊರಬೀಳಲಿದೆ. ಸೊ ಮೂಲಗಳ ಪ್ರಕಾರ ಫೆಬ್ರವರಿ ಎಂಡಲ್ಲಿ ಈ ಒಂದು ಅಧಿಸೂಚನೆ ಹೊರಬೀಳಲಿದೆ. ಸೊ ಈ ಒಂದು KAS ಒಂದು ಪರೀಕ್ಷೆಯ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಪರೀಕ್ಷೆ ಮಾದರಿ ಹೇಗಿರುತ್ತೆ, ಅರ್ಹತೆ, ವೇತನ, ಪ್ರಯತ್ನಗಳ ಸಂಖ್ಯೆ ಎಷ್ಟು, ಅದೇ ರೀತಿ ಮೀಸಲಾತಿ ಯಾವ ರೀತಿ ಇರುತ್ತೆ, ಪಠ್ಯಕ್ರಮ, ಸೊ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಪಡ್ತಿದ್ದೀನಿ. ಸೊ ಬಿಫೋರ್ ದಟ್, ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲೇ ಬಾರಿ ಭೇಟಿ ನೀಡಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಸೊ ಏನೇ ಲೇಟೆಸ್ಟ್ ಅಪ್ಡೇಟ್ಸ್ಗಳು ಬಂದರೆ KAS ರಿಲೇಟೆಡ್ಡು ಆ್ಯಂಡ್ KPS ರಿಲೇಟೆಡ್ಡು, KE ರಿಲೇಟೆಡ್ಡು, ಸೊ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಓಕೆ, ಸೊ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ನೋಡಿ, ನೀವೆಲ್ಲರಿಗೂ ಗೊತ್ತಿರೋ ಹಾಗೆ 384 KAS ಹುದ್ದೆಗಳಿಗೆ ಒಂದು ನೋಟಿಫಿಕೇಶನ್ ಆಗಲಿದೆ ಶೀಘ್ರದಲ್ಲಿ. ಓಕೆ, ಸೊ KAS ಅಥವಾ ಗೆಜೆಟೆಡ್ ಪ್ರೊಬೆಷನರಿ ಪರೀಕ್ಷೆಗಳು ಯಾಕೆ ಮಾಡ್ತಾರೆ ಅಂತ ಒಂದು ನೋಡೋದಾದರೆ, ನೋಡಿ, KPSC ಒಂದು ಕರ್ನಾಟಕ ಲೋಕಸೇವಾ ಆಯೋಗದ ಸರ್ಕಾರದ ಸಚಿವಾಲಯಗಳಿಗೆ, ನಿಗಮ ಮಂಡಳಿಗಳಿಗೆ ಗ್ರೂಪ್ A ಹಾಗೂ ಗ್ರೂಪ್ B ಸರ್ಕಾರಿ ಹುದ್ದೆಗಳನ್ನು ನೇಮಕ ಮಾಡಲು ಒಂದು KA ಪರೀಕ್ಷೆಯನ್ನು ನಡೆಸ್ತಾರೆ. ಓಕೆ, ಒಂದು ನಿಮಿಷ, ಒಂದು KAS ಪರೀಕ್ಷೆಯನ್ನು ನಡೆಸ್ತಾರೆ. ಓಕೆ, ಒಂದು ಸರ್ಕಾರಿ ಹುದ್ದೆಗಳ ನೇಮಕ ಮಾಡಲು ಒಂದು KAS ಪರೀಕ್ಷೆಯನ್ನು ನಡೆಸ್ತಾರೆ. ಯಾವುದೇ ಪದವಿ ಅಥವಾ ತತ್ಸಮಾನ ವಿದ್ಯಾರ್ಹತೆಯುಳ್ಳವರು ಈ ಒಂದು ಪರೀಕ್ಷೆಯನ್ನು ಬರೆಯಬಹುದು. ಸೊ KAS ಪರೀಕ್ಷೆಗೆ ಏನೇನು ಓದಬೇಕು, ಅದೇ ರೀತಿ KAS ಪರೀಕ್ಷೆ 3 ಹಂತದ ಪರೀಕ್ಷೆಗಳು ಒಂದು ಸಂಪೂರ್ಣದ ವಿವರವನ್ನು ನಾವು ಮುಂದೆ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಓಕೆ, ಹಾಗೆ ಇನ್ನೊಂದು ನೋಡೋದಾದರೆ, ನೋಡಿ, ಇಂಪಾರ್ಟೆಂಟ್ ವರ್ಗವಾರು ಮೀಸಲಾತಿ KAS ಪರೀಕ್ಷೆ ಪ್ರಯತ್ನಗಳು ಎಷ್ಟು. ಓಕೆ, ಮೀಸಲಾತಿ ಒಂದು ನೋಡೋದಾದರೆ, ನೋಡಿ, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 5 ಬಾರಿ ಪರೀಕ್ಷೆ ಬರೀಬಹುದು. ಅಂದರೆ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಯಾರಿದ್ದಾರೆ ಅವರು 5 ಅಟೆಂಪ್ಟ್ಸ್ನ ಮಾಡ್ಬೋದು. ಓಕೆ, 5 ಅಟೆಂಪ್ಟ್ಸ್ನ ಒಂದು 5 ಬಾರಿ ಪರೀಕ್ಷೆನ ತಗೋಬೋದು. ಅದೇ ರೀತಿ ಪ್ರವರ್ಗ 1, 2A, 2B, 3A, 3B ಅಭ್ಯರ್ಥಿಗಳು 7 ಬಾರಿ ಒಂದು ಪರೀಕ್ಷೆಯನ್ನು ಬರೀಬಹುದು. 7 ಬಾರಿ ಇವರಿಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ, 7 ಅಟೆಂಪ್ಟ್ಸು. ಅದೇ ರೀತಿ ಪರಿಶಿಷ್ಟ ಜಾತಿ ಪಂಗಡ ಅಭ್ಯರ್ಥಿಗಳಿಗೆ ಪ್ರಯತ್ನಗಳ ಮಿತಿ ಇರುವುದಿಲ್ಲ. ಸೊ ದೇರ್ ಇಸ್ ನೋ ಲಿಮಿಟ್ ಫಾರ್ SC/ST ಆ್ಯಂಡ್ SC/ST ಸ್ಟೂಡೆಂಟ್ಸ್. ಸೊ ದೇ ಕ್ಯಾನ್ ರೈಟ್ ಆಸ್ ಮೆನಿ ಆಸ್ ಟೈಮ್. ಓಕೆ, ಇನ್ನೊಂದು ನೆಕ್ಸ್ಟ್, KAS ಪರೀಕ್ಷೆ ಬರೆಯಲು ವರ್ಗವಾರು ವಯಸ್ಸಿನ ಅರ್ಹತೆಗಳು. ಸೊ ವರ್ಗವಾರು ವಯಸ್ಸಿನ ಅರ್ಹತೆಗಳು ನೋಡಿದ್ರೆ, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 35 ವರ್ಷ ಒಂದು ವಯಸ್ಸಿನ ಒಂದು ಲಿಮಿಟ್ ಇಟ್ಟಿದ್ದಾರೆ, ಏಜ್ ಲಿಮಿಟ್. ಅಂದರೆ 35 ಇಯರ್ಸ್ ಫಾರ್ ಜನರಲ್ ಮೆರಿಟ್ಸ್. ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 38 ವರ್ಷ ಇಟ್ಟಿದ್ದಾರೆ. ಆ್ಯಂಡ್ SC/ST ಪಂಗಡ ಅಭ್ಯರ್ಥಿಗಳಿಗೆ 40 ವರ್ಷ ಇಟ್ಟಿದ್ದಾರೆ. ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷ ವಯೋಮಿತಿ ಸಡಿಲಿಕೆ ನಿಯಮ ಇರುತ್ತದೆ. ಓಕೆ, ಸೊ ವಿಧವೆ ಅಭ್ಯರ್ಥಿಗಳಿಗೂ ಕೂಡ ಒಂದು 10 ವರ್ಷ ವಯೋಮಿತಿ ಸಡಿಲಿಕೆ ನಿಯಮವನ್ನು ನಿಗದಿಪಡಿಸಿದ್ದಾರೆ. ಓಕೆ, ಸೊ ಇನ್ನು ಮುಂದೆ ನೋಡೋದಾದರೆ, ಮಾಜಿ ಸೈನಿಕರಿಗೆ ಸೇವೆ ಸಲ್ಲಿರುವಷ್ಟು ವರ್ಷಗಳಿಗೆ 3 ವರ್ಷಗಳನ್ನು ಸೇರಿಸಿದರೆ ಎಷ್ಟು ವರ್ಷಗಳಾಗುವುದು ಅಷ್ಟು ವರ್ಷಗಳು. ಓಕೆ, ಸೊ ಮಾಜಿ ಸೈನಿಕರಿಗೆ ಈ ಥರ ಒಂದು ಏಜ್ ಲಿಮಿಟನ್ನು ಇಟ್ಟಿದ್ದಾರೆ. ಓಕೆ, ಸೊ ಇನ್ನೊಂದು, KAS ಹುದ್ದೆಗೆ 3 ಹಂತದ ಪರೀಕ್ಷೆಗಳು. ಓಕೆ, ಸೊ KAS ಹುದ್ದೆಗೆ 3 ಹಂತದ ಪರೀಕ್ಷೆಗಳಿರ್ತವೆ. ಸೊ KAS ಯಾರೆಲ್ಲ ಆಸ್ಪಿರೆಂಟ್ಸ್ ಇದ್ದಾರೆ, KAS ಆಸ್ಪಿರೆಂಟ್ಸು, ಸೊ ಅವರು 3 ಹಂತದ ಪರೀಕ್ಷೆಗಳನ್ನು ಫೇಸ್ ಮಾಡಬೇಕಾಗಿರ್ತದೆ. ಸೊ ಕರ್ನಾಟಕ ಲೋಕಸೇವಾ ಆಯೋಗವು KAS ಗೆಜೆಟೆಡ್ ಪ್ರೊಬೆಷನರ್ ಪೋಸ್ಟ್ಗಳಿಗೆ ಈ ಕೆಳಗಿನ 3 ಹಂತದ ಪರೀಕ್ಷೆ ಇರುತ್ತದೆ. ಓಕೆ, ಮೊದಲನೇದು ಪೂರ್ವಭಾವಿ ಪರೀಕ್ಷೆ, 2 ಪತ್ರಿಕೆಗಳಿದ್ದು, ಅಂದರೆ ಪ್ರಿಲಿಮ್ಸ್ ಎಕ್ಸಾಮ್ಸ್. ಓಕೆ, ಸೊ ಮೇನ್ ಎಕ್ಸಾಮ್ಗಿಂತ ಫಸ್ಟ್ ಒಂದು ಪ್ರಿಲಿಮ್ಸ್ ಎಕ್ಸಾಮ್ ಮಾಡ್ತಾರೆ. ಓಕೆ, ಅದು 2 ಪತ್ರಿಕೆಗಳಿದ್ದು 400 ಅಂಕಗಳಿಗೆ ಪರೀಕ್ಷೆ ಇರುತ್ತೆ. ದೆನ್ ಮುಖ್ಯ ಪರೀಕ್ಷೆ, ಕಡ್ಡಾಯ ಪತ್ರಿಕೆಗಳು 2, ಐಚ್ಛಿಕ ಪತ್ರಿಕೆಗಳು 5 ಇರುತ್ತವೆ. ಕಡ್ಡಾಯ 2 ಪೇಪರ್ ಇರ್ತವೆ, ಐಚ್ಛಿಕ ಒಂದು 5 ಪೇಪರ್ ಇರ್ತವೆ. ಆಮೇಲೆ ವ್ಯಕ್ತಿತ್ವ ಪರೀಕ್ಷೆ, ಸಂದರ್ಶನ, ಅಂದರೆ ಏನು ಇಂಟರ್ವ್ಯೂ ತಗೊಂತಾರಲ್ಲ, ಅದೊಂದು 50 ಅಂಕಗಳಿಗೆ ಒಂದು ಇಂಟರ್ವ್ಯೂನ ತಗೋತಾರೆ. ಓಕೆ, ಸೊ ಅದೇ ರೀತಿ KAS ಪೂರ್ವಭಾವಿ ಪರೀಕ್ಷೆ ಮಾದರಿ. ಓಕೆ, ಸೊ ಈ ಒಂದು ಮಾದರಿ ಪರೀಕ್ಷೆ ಯಾವ ಥರ ಇರುತ್ತೆ ಅದ್ರ ಬಗ್ಗೆ ಕೂಡ ಒಂದು ತಿಳ್ಕೊಳ್ಳೋಣ. ಸೊ ನೋಡಿ, KAS ಪೂರ್ವಭಾವಿ ಪರೀಕ್ಷೆ ಮಾದರಿ ಯಾವ ಥರ ಇರುತ್ತೆ ಅಂದರೆ, ಕರ್ನಾಟಕ ಆಡಳಿತ ಸೇವೆಗೆ ಪೂರ್ವಭಾವಿ ಪರೀಕ್ಷೆ 2 ಕಡ್ಡಾಯ ಪ್ರಶ್ನೆ ಪತ್ರಿಕೆಗಳನ್ನು ಹೊಂದಿದೆ. ಅವುಗಳೆಂದರೆ, ಸೊ ನೋಡಿ, 2 ಕಡ್ಡಾಯ ಪ್ರಶ್ನೆ ಪತ್ರಿಕೆ ಪರೀಕ್ಷೆ ಮಾದರಿಯಲ್ಲಿ ಪೂರ್ವಭಾವಿ ಪ್ರಿಲಿಮ್ಸ್ ಎಕ್ಸಾಮ್ನಲ್ಲಿ
ಪತ್ರಿಕೆ 1 ಸಾಮಾನ್ಯ ಅಧ್ಯಯನ ಇರುತ್ತೆ, ಪತ್ರಿಕೆ 2 ಸಾಮಾನ್ಯ ಅಧ್ಯಯನ ಇರುತ್ತೆ. ಎರಡೂ ಸಹ ಸಾಮಾನ್ಯ ಅಧ್ಯಯನ ಪತ್ರಿಕೆಗಳಾಗಿದ್ದು ಪಠ್ಯಕ್ರಮ ಮಾತ್ರ ಬೇರೆ ಬೇರೆ ಇರುತ್ತೆ. ಓಕೆ, ಸೊ 2 ಪೇಪರ್ಸ್ ಏನಿರುತ್ತೆ ಪೂರ್ವವಾಯು ಪರೀಕ್ಷೆಯಲ್ಲಿ ಪ್ರಿಲಿಮ್ಸ್ ಎಕ್ಸಾಮಿಗೆ 2 ಪೇಪರ್ ಇರ್ತವೆ, ಬಟ್ ಎರಡೂ ಪಠ್ಯಕ್ರಮ ಬೇರೆ ಬೇರೆ ಇರ್ತವೆ. ಅದಕ್ಕೆ ಸಾಮಾನ್ಯ ಅಧ್ಯಯನ ಪತ್ರಿಕೆಗಳಾಗಿರ್ತವೆ, ಬೇರೆ ಬೇರೆ ಒಂದು ಪಠ್ಯಕ್ರಮ ಇರುತ್ತೆ. ಸೊ ತಲಾ 2 ಅಂಕಗಳ ಪತ್ರಿಕೆಗಳು ಇವು. 100 ಪ್ರಶ್ನೆಗಳು ಇರಲಿದ್ದು ಪ್ರತಿ ಪ್ರಶ್ನೆಗೆ 2 ಅಂಕಗಳು ನೀಡಲಾಗುತ್ತದೆ. ಓಕೆ, ಸೊ ಪ್ರತಿ ಪ್ರಶ್ನೆಗೆ 2 ಅಂಕ ಇರುತ್ತೆ. ಪ್ರತಿಯೊಂದು ಪತ್ರಿಕೆಗೂ 2 ಗಂಟೆ ಪರೀಕ್ಷೆ ಇರುತ್ತದೆ. ಸೊ 2 ಪರೀಕ್ಷೆ ಒಂದೇ ದಿನ ನಡೆಯುತ್ತೆ. ನೆಕ್ಸ್ಟ್, ಪೂರ್ವವಾಯು ಪರೀಕ್ಷೆಯಲ್ಲಿ ಪ್ರತಿ ತಪ್ಪು ಉತ್ತರಕ್ಕೆ 0.25 ಅಂಕಗಳನ್ನು ಕಳೆಯಲಾಗುತ್ತದೆ. ಪತ್ರಿಕೆ 2 ವಸ್ತುನಿಷ್ಠ ಮಾದರಿ ಎದ್ದಾಗಿರುತ್ತದೆ. ಓಕೆ, ಸೊ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ 0.25, ಒಂದು ರಾಂಗ್ ಆನ್ಸರಿಗೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ 0.25 ಅಂಕ ಏನಿರುತ್ತೆ ಅದನ್ನು ಕಳೀತಾರೆ. ಓಕೆ, KPSC ಪ್ರಿಲಿಮ್ಸ್ ಪರೀಕ್ಷೆಯ ಒಂದು ಪಠ್ಯಕ್ರಮ ಯಾವ ಥರ ಇರುತ್ತೆ ಅಂತ ನೋಡೋದಾದರೆ ನೋಡಿ. ಸೊ ಒಂದು ಪಠ್ಯಕ್ರಮ ಯಾವ ಥರ ಇರುತ್ತೆ, ಪತ್ರಿಕೆ 1ರ ಪಠ್ಯಕ್ರಮ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ಒಳಗೊಂಡ ಪ್ರಚಲಿತ ವಿದ್ಯಮಾನಗಳು, ಭಾರತ, ಇತಿಹಾಸ, ರಾಜ್ಯಶಾಸ್ತ್ರ, ಭಾರತ ರಾಷ್ಟ್ರೀಯ ಚಳವಳಿ, ಭೂಗೋಳ, ಆರ್ಥಿಕತೆ. ಇದು ಪ್ರಿಲಿಮ್ಸ್ ಎಕ್ಸಾಮ್ಸ್ನ ಒಂದು ಸಿಲೆಬಸ್ ಹೇಳ್ತಿರೋದು ನಾನು. ಸೊ ಇದು ಯಾವ ಥರ ಇರುತ್ತೆ ಅಂತ ನೋಡಿ. ಸೊ ಪ್ರಿಲಿಮ್ಸ್ ಎಕ್ಸಾಮ್ನ ಒಂದು ಸಿಲೆಬಸ್ ಈ ಥರ ಒಂದು ಪಠ್ಯಕ್ರಮ ಈ ಥರ ಇರುತ್ತೆ ನೋಡಿ. ರಾಷ್ಟ್ರೀಯ ಚಳವಳಿ, ಭೂಗೋಳ, ಆರ್ಥಿಕತೆ, ದೆನ್ ಈ ಕುರಿತು ಪ್ರಶ್ನೆಗಳು ಇರ್ತವೆ. ಓಕೆ, ಪತ್ರಿಕೆ 2ರ ಪಠ್ಯಕ್ರಮ ನೋಡೋದಾದರೆ ಮಾನಸಿಕ ಸಾಮರ್ಥ್ಯ, ದೆನ್ ಪರಿಸರ ಅಧ್ಯಯನ, ಎನ್ವಿರಾನ್ಮೆಂಟಲ್ ಸೈನ್ಸ್, ರಾಜ್ಯದ ಪ್ರಚಲಿತ ಘಟನೆಗಳು, ಕರೆಂಟ್ ಅಫೇರ್, ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಕೂಡ ಇರ್ತವೆ. ಸೊ ನೆಕ್ಸ್ಟ್, ಪ್ರಿಲಿಮ್ಸ್ಲಿ ನೆಗೆಟಿವ್ ಅಂಕಗಳು. ಓಕೆ, ಸೊ ಪ್ರಿಲಿಮ್ಸ್ನಲ್ಲೂ ಒಂದು ನೆಗೆಟಿವ್ ಅಂಕಗಳು ಇರ್ತವೆ. ಅದರಲ್ಲಿ KS ಪರೀಕ್ಷೆ ನೋಡಿ, ದೇಶದ UPS ಪರೀಕ್ಷೆ ಅಂತ ಒಂದು ಕಠಿಣ ಪರೀಕ್ಷೆ ಎಂದರೆ ತಪ್ಪಾಗಲಾರದು. ಪ್ರಶ್ನೆಗಳ ವ್ಯಾಪ್ತಿಯ ಹಿನ್ನೆಲೆಯಿಂದ ಅಲ್ಲದಿದ್ದರೂ ರಾಜ್ಯದಲ್ಲಿ ಪರೀಕ್ಷೆ ಬರೆಯುವವರ ಸಂಖ್ಯೆ ಹಿನ್ನೆಲೆಯಲ್ಲಿ ಇದು ಕಠಿಣ ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರುತ್ತೆ. ಓಕೆ, ಸೊ ಈ ಪರೀಕ್ಷೆಯಲ್ಲಿ ಪ್ರತಿ ತಪ್ಪು ಉತ್ತರಕ್ಕೆ 0.25 ನೆಗೆಟಿವ್ ಅಂಕ ಬೆಳೆಯಲಾಗುತ್ತೆ. ಓಕೆ, ಸೊ ಈ ಪ್ರಿಲಿಮ್ಸ್ ಎಕ್ಸಾಮ್ನಲ್ಲೂ ಕೂಡ ಒಂದು ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ 0.25 ಅಂಕವನ್ನು ತಪ್ಪು ಉತ್ತರಕ್ಕೆ, ಅಂದರೆ ತಪ್ಪು ಏನು ಉತ್ತರ ಇರುತ್ತೆ ಅದಕ್ಕೆ ಒಂದು 0.25 ಅಂಕವನ್ನು ಕಳೀತಾರೆ. ಓಕೆ, ಸೊ ನೆಕ್ಸ್ಟ್ KSನ ಮುಖ್ಯ ಪರೀಕ್ಷೆ ಯಾವ ಥರ ಇರುತ್ತೆ. ಸೊ ನೋಡಿ, KS ಅಲ್ಲಿ KSನ ಮುಖ್ಯ ಪರೀಕ್ಷೆ ಮಾದರಿ. KS ಪರೀಕ್ಷೆಯಲ್ಲಿ ಐಚ್ಛಿಕ ವಿಷಯಗಳ ಪತ್ರಿಕೆ 6 ಮತ್ತು 7 ಕೈ ಬಿಡಲಾಗಿದೆ. ಓಕೆ, ಸೊ ಮುಂಚೆ ಒಂದು 6 ಮತ್ತು 7 ಒಂದು ಐಚ್ಛಿಕ ವಿಷಯಗಳಿರ್ತವೆ, ಅದನ್ನು ಕೈ ಬಿಡಲಾಗಿದೆ. ಓಕೆ, ಸೊ ಒಟ್ಟು 1750 ಅಂಕಗಳಿಗೆ ನಡೆಸಲಾಗುತ್ತಿದ್ದ ಮುಖ್ಯ ಪರೀಕ್ಷೆಯನ್ನು 2020ರ ತಿದ್ದುಪಡಿಯ ನಂತರ 1250 ಅಂಕಗಳಿಗೆ ನಡೆಸಲು ತೀರ್ಮಾನಿಸಲಾಗಿದೆ. ಒಂದು ತಿದ್ದುಪಡಿ ಆಗುತ್ತೆ 2020ರಲ್ಲಿ. ಮುಂಚೆ ಒಂದು 1700 ಅಂಕಗಳಿಗೆ ಒಂದು ಎಕ್ಸಾಮ್ ನಡೆಸ್ತಿದ್ರು, ಅದನ್ನ ಈಗ 1250 ಅಂಕಗಳಿಗೆ ಒಂದು ನಿಗದಿಪಡಿಸಲಾಗಿದೆ. ಅಂದರೆ ಒಂದು ಸ್ವಲ್ಪ ರೆಡ್ಯೂಸ್ ಮಾಡಿದ್ದಾರೆ. ಅದರಲ್ಲಿ 6 and 7 ಪೇಪರನ್ನು ಕೈ ಬಿಟ್ಟಿದ್ದಾರೆ. ಓಕೆ, ಹಾಗೂ 200 ಅಂಕಗಳಿಗೆ ನಡೆಸಲಾಗುತ್ತಿದ್ದ ವ್ಯಕ್ತಿತ್ವ ಪರೀಕ್ಷೆಯನ್ನು, ಅಂದರೆ ಇಂಟರ್ವ್ಯೂ ಏನಿರುತ್ತೆ ಫೈನಲ್ ಇಂಟರ್ವ್ಯೂ, ಅದು 50 ಅಂಕಗಳಿಗೆ ಇಳಿಸಲಾಗಿದೆ. ಸೊ ಇನ್ನೊಂದು ಸೂಚನೆಯಲ್ಲಿ ನೋಡ್ಕೋಬಹುದು, KS ಮೇನ್ಸ್ ಪರೀಕ್ಷೆಯಲ್ಲಿ ಕಡ್ಡಾಯ ಕನ್ನಡ ಮತ್ತು ಕಡ್ಡಾಯ ಇಂಗ್ಲಿಷ್ ಭಾಷಾ ಪರೀಕ್ಷೆ ಒಳಗೊಂಡಿದ್ದು ಪ್ರತಿ ಪತ್ರಿಕೆ 150 ಅಂಕಗಳನ್ನು ಒಳಗೊಂಡಿರುತ್ತದೆ. ಈ ಪತ್ರಿಕೆಯಲ್ಲಿ 35% ಅಂಕಗಳನ್ನು ಗಳಿಸಿದರೆ ಸಾಕು. ಓಕೆ, ಅಂದರೆ ಕಡ್ಡಾಯ ಕನ್ನಡ ಮತ್ತು ಕಡ್ಡಾಯ ಇಂಗ್ಲಿಷ್ ಇರುತ್ತೆ 150 ಮಾರ್ಕ್ಸಿಗೆ. ಸೊ ಈ ಪತ್ರಿಕೆಯಲ್ಲಿ 35% ಅಂಕಗಳನ್ನು ಗಳಿಸಿದರೆ ಸಾಕು. 35 ಮಾರ್ಕ್ಸ್ ನೀವು ಮಸ್ಟ್ ಆ್ಯಂಡ್ ಶುಡ್ ಇದರಲ್ಲಿ ಪಡಿಲೇಬೇಕು. ಈ 2 ಪತ್ರಿಕೆಗಳಲ್ಲಿ ನಿಗದಿತ ಅಂಕಗಳನ್ನು ಗಳಿಸದ, ಸೊ ಇಲ್ಲೊಂದು ಇಂಪಾರ್ಟೆಂಟ್ ವಿಷಯ ಇದೆ ನೋಡಿ, ಗಳಿಸದ ಅಭ್ಯರ್ಥಿಗಳು ಇತರೆ ಪತ್ರಿಕೆಗಳಲ್ಲಿ ಎಷ್ಟೇ ಹೆಚ್ಚು ಅಂಕ ಗಳಿಸಿದರೂ ವ್ಯಕ್ತಿತ್ವ ಪರೀಕ್ಷೆಗೆ ಮತ್ತೆ ಆಯ್ಕೆಗೆ ಅರ್ಹರಿಲ್ಲ. ಅಂದರೆ ಅದೇನು ಈ 2 ಕಡ್ಡಾಯ ಪರೀಕ್ಷೆ ಇದೆ, ಅದರಲ್ಲಿ 35 ಅಂಕ ಮಸ್ಟ್ ಆ್ಯಂಡ್ ಶುಡ್ ನೀವು ಪಡೀಲೇಬೇಕು. ಅದರಲ್ಲಿ ತೆಗ್ದಿಲ್ಲ ಅಂದರೆ ನೆಕ್ಸ್ಟ್ ಯಾವ ಪತ್ರಿಕೆಗಳಿದ್ದಾವೆ ಅದರಲ್ಲಿ ಎಷ್ಟು ಅಂಕಗಳಿದ್ರು ಅದು ಅವರು ಕೌಂಟಿಗೆ ತಗೊಳ್ಳಲ್ಲ, ಕನ್ಸಿಡರ್ ಮಾಡಲ್ಲ. ಸೊ ಅದೇ ರೀತಿ ಮುಖ್ಯ ಪರೀಕ್ಷೆಯ ಕಡ್ಡಾಯ ಕನ್ನಡ, ಕಡ್ಡಾಯ ಇಂಗ್ಲೀಷ್ 2 ಪತ್ರಿಕೆಗಳು SSLC ಪ್ರಥಮ ಭಾಷೆ ಮಟ್ಟದಾಗಿರುತ್ತದೆ. ಓಕೆ, ಸೊ SSLC ಬೇಸ್ ಮೇಲೆ ಒಂದು ಪತ್ರಿಕೆ 1 ಮತ್ತು ಪತ್ರಿಕೆ 2ರ ಒಂದು ಸಿಲೆಬಸ್ ಆಗಿರುತ್ತೆ. ಓಕೆ, ಪ್ರಥಮ ಭಾಷೆ.
ದೆನ್ KS ಮುಖ್ಯ ಪರೀಕ್ಷೆ ಪತ್ರಿಕೆಗಳು ಮತ್ತು ಅಂಕಗಳ ವಿವರ ಯಾವ ಥರ ಇರುತ್ತೆ ಅಂತಂದು ನೋಡೋದಾದ್ರೆ, ಮುಖ್ಯ ಪರೀಕ್ಷೆಯ ಅರ್ಹತಾ ಪತ್ರಿಕೆಗಳು ಕನ್ನಡ 150 ಅಂಕಗಳು ಇರ್ತವೆ 2 ಗಂಟೆ ಪರೀಕ್ಷೆ, ಇಂಗ್ಲಿಷ್ 150 ಅಂಕಗಳು 2 ಗಂಟೆ ಪರೀಕ್ಷೆ. ಇತರ ಪತ್ರಿಕೆಗಳಲ್ಲಿ ಪತ್ರಿಕೆ 1, 2, 3, 4, 5 ಸೊ ಎಲ್ಲದೂ ಕೂಡ ಒಂದು ಸಾಮಾನ್ಯ ಅಧ್ಯಯನ ಪತ್ರಿಕೆಗಳಾಗಿರ್ತವೆ. ಸೊ ಎಲ್ಲದಕ್ಕೂ 250 ಅಂಕಗಳು ಇರ್ತವೆ. ಓಕೆ, ಸೊ ಏನೋ ಒಂದು ಈ ಒಂದು ಫಸ್ಟ್ ಪತ್ರಿಕೆ ಏನಾಗಿರುತ್ತೆ, ಪ್ರಬಂಧಗಳು ಇರ್ತವೆ, ಅದು 250 ಅಂಕಗಳಿಗಿರ್ತವೆ. ನೆಕ್ಸ್ಟ್ 4 ಪೇಪರ್ ಎಲ್ಲ ಸಾಮಾನ್ಯ ಅಧ್ಯಯನ ಇರ್ತವೆ, ಅದಕ್ಕೆಲ್ಲದಕ್ಕೂ 250 ಒಂದು ಅಂಕಗಳನ್ನು ಮೀಸಲು ಮಾಡಿದ್ದಾರೆ. ಓಕೆ, ಸೊ ನೆಕ್ಸ್ಟ್ KS ಗೆಜೆಟ್ ಪ್ರೊಫೆಷನರಿ ವೇತನ. ಸೊ ವೇತನ ಒಂದು ನೋಡ್ಕೊಂಬಿಡೋಣ. ಸೊ ಇದು ಕೂಡ ಇಂಪಾರ್ಟೆಂಟು, ಯಾಕಂದರೆ ಸ್ಯಾಲ್ರಿನೇ ಮೇನ್. ಎಲ್ಲ ಒಂದು ಹುದ್ದೆಗಳ ಫಸ್ಟ್ ಸ್ಯಾಲ್ರಿ ನೋಡ್ತಾರೆ ಎಷ್ಟಿದೆ ಅಂತ. ಸೊ ಆಬ್ವಿಯಸ್ಲಿ KS ಅಂದರೆ ಒಂದು ಹೈ ಲೆವೆಲ್ ಸ್ಯಾಲ್ರಿನೇ ಇರುತ್ತೆ. ಓಕೆ, ಸೊ KS ಗೆಜೆಟೆಡ್ ಪ್ರೊಫೆಷನರಿ ವೇತನ ವಿವರ ಯಾವ ಥರ ಇರ್ತಂದರೆ, KS ಗೆಜೆಟೆಡ್ ಪ್ರೊಫೆಷನರಿ ಹುದ್ದೆಗಳಿಗೆ ವೇತನ ಶ್ರೇಣಿ 56,000ದಿಂದ 90,600 ಇದ್ದರೂ ಸಹ ಇದರಲ್ಲಿ 3 ಬಗೆಯ ವೇತನ ಇರುತ್ತದೆ. ಓಕೆ, ಸೊ ಅದು BBMP ಮಹಾನಗರ ಪಾಲಿಕೆ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಕೆಲಸ ಮಾಡುವವರಿಗೆ HRA ವ್ಯತ್ಯಾಸದಿಂದ ಕೂಡಿರುತ್ತದೆ. ಸೊ ಇದರ ಆಧಾರದಲ್ಲಿ ವೇತನವು ವ್ಯತ್ಯಾಸವಿದೆ. KS ಗ್ರೂಪ್ A ಅಧಿಕಾರಿ ಹುದ್ದೆಗೆ ವೇತನ ಶ್ರೇಣಿ ಲೆಕ್ಕಾಚಾರ ಬೇಸಿಕ್ ಪೇ 56,800 ವೇತನ ಇರುತ್ತೆ. ತುಟ್ಟಿ ಭತ್ಯೆ 11.25 ಇರುತ್ತೆ, ಅಂದರೆ 6,390. ಮನೆ ಬಾಡಿಗೆ ಭತ್ಯೆ 8%, 16%, 24% ದರದಲ್ಲಿ 4,544, 9,088, 13,000 ಇರ್ತದೆ. ಓಕೆ, ಮೆಡಿಕಲ್ ಭತ್ಯೆನೂ ಕೊಡ್ತಾರೆ 200 ರೂಪಾಯಿ. ಓಕೆ, ಸೊ ನೆಕ್ಸ್ಟ್ ಗ್ರೂಪ್ ಬಿ ಹುದ್ದೆಗಳು. KS ಅಧಿಕಾರಿಗಳ ಪೈಕಿ ಗ್ರೂಪ್ ಬಿ ಹುದ್ದೆಗಳು. ಸೊ ಗ್ರೂಪ್ ಬಿ ಹುದ್ದೆಗಳು ಯಾವುದಂದ್ರೆ ನೋಡಿ, ತಹಶೀಲ್ದಾರು, ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಇಲಾಖೆ ತಾಲೂಕು ಮಟ್ಟದ ಅಧಿಕಾರಿಗಳು, ಸಮಾಜ ಕಲ್ಯಾಣ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು, ವಿವಿಧ ಇಲಾಖೆಯ ಸಹಾಯಕ ನಿರ್ದೇಶಕರು, ಕಾರಾಗೃಹ ಇಲಾಖೆಯ ವಿವಿಧ ಗ್ರೂಪ್ ಬಿ ಹುದ್ದೆಗಳು, ಅಬಕಾರಿ ಇಲಾಖೆಯ ಆರಕ್ಷಕ ನಿರೀಕ್ಷಕರು, ಉಪನಿರೀಕ್ಷಕರು ಹೊರತುಪಡಿಸಿದ ವಿವಿಧ ಗ್ರೂಪ್ ಬಿ ಹುದ್ದೆಗಳು ಇದ್ದು ಅವರಿಗೆ ವೇತನ ಶ್ರೇಣಿ 43,000ದಿಂದ ಹಿಡಿದು 83,000 ತನಕ ಇರುತ್ತೆ. ಸೊ ಗ್ರೂಪ್ ಬಿ ಹುದ್ದೆಗಳು, ಇವೆಲ್ಲ ಹುದ್ದೆಗಳು ಹೊರತುಪಡಿಸಿದ ವಿವಿಧ ಗ್ರೂಪ್ ಬಿ ಹುದ್ದೆಗಳು. ಓಕೆ, ಸೊ ಇವರಿಗೆಲ್ಲ ಒಂದು 43,000ದಿಂದ ಹಿಡಿದು 83,000 ಒಂದು ಸ್ಯಾಲ್ರಿ ಇರುತ್ತೆ. ಸೊ ಇದೆಲ್ಲ ಒಂದು ಏನಪ್ಪ ಅಂದರೆ KS ರಿಲೇಟೆಡ್ ಆದಂಥ ಒಂದು ಮಾಹಿತಿ. ಐ ಹೋಪ್ ಇದೆಲ್ಲ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನರು ಯಾರೋ ರೀಸೆಂಟ್ ಈಗ ಹೊಸದಾಗಿ KSನ ಒಂದು ಎಕ್ಸಾಮ್ನ ಅಟೆಂಡ್ ಮಾಡ್ತಾ ಇದ್ದೀರಾ, ಒಂದು ಅಪ್ಲೈ ಮಾಡೋರು ಇದ್ದೀರಾ. ಸೊ ಅವರಿಗೆ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದೇ ರೀತಿ ನೋಡಿ, ಇದರಲ್ಲಿ ಎಲ್ಲ ಒಂದು ಮಾಹಿತಿನ ನಾನು ತಿಳಿಸ್ಕೊಟ್ಟಿದ್ದೀನಿ. ಪತ್ರಿಕೆಯಿಂದ ಹಿಡಿದು ಏಜ್ ಲಿಮಿಟ್ಟು, ಎಷ್ಟು ಅಟೆಂಪ್ಟು, ಅದೇ ರೀತಿ ಪಠ್ಯಕ್ರಮ ಯಾವ ರೀತಿ ಇರುತ್ತೆ, ಅಂಕಗಳು ಎಷ್ಟಿರ್ತವೆ, ಎಲ್ಲದ್ರ ಬಗ್ಗೆ ಇದರಲ್ಲಿ ಒಂದು ನಾನು ನಿಮ್ಮ ಮುಂದೆ ತಿಳಿಸ್ಕೊಡೋ ಒಂದು ಪ್ರಯತ್ನ ಪಟ್ಟಿದ್ದೀನಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.